ಕರ್ನಾಟಕದ ಜನಕ್ಕೆ ಇದು ನಿಜಕ್ಕೂ ಶಾಕ್ ಮೇಲೆ ಶಾಕ್. ಬೆಲೆ ಏರಿಕೆಯ ಬಿಸಿ ವಿಪರೀತವಾಗಿ ತಟ್ತಾ ಇದೆ. ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಮದ್ಯದ ದರ ಆಯಿತು, ಈಗ ತರಕಾರಿ ರೇಟ್ ಕೂಡ ಜಾಸ್ತಿ. ಇದರ ನಡುವೆ KMF ಹಾಲಿನ ದರ ಕೂಡ ಹೆಚ್ಚಾಗಿದೆ. ತರಕಾರಿ ತಿನ್ನಂಗಿಲ್ಲ, ಪೆಟ್ರೋಲ್ ಕೇಳಂಗೇ ಇಲ್ಲ. ಇವತ್ತಿನಿಂದ ನಂದಿನಿ ಹಾಲು ಬಹಳ ದುಬಾರಿ ಆಗ್ತಾ ಇದೆ. ಪ್ಯಾಕೆಟ್ಗೆ 50 ml ಜಾಸ್ತಿ ಕೊಟ್ಟು ₹2 ಏರಿಕೆ ಮಾಡಿದ್ದಾರೆ. ಹಾಗಾಗಿ ಹೋಟೆಲ್, ಕಾಫಿ, ಟೀ ದರವೂ ಕೂಡ ಹೆಚ್ಚಾಗುತ್ತಾ. ಇತ್ತ ಹಾಲಿನ ಬೆಲೆ ಏರಿಕೆಗೆ ಜನ ನಿಗಿ ಕೆಂಡ. ಎಷ್ಟು ಅಂತ ಬೆಲೆ ಏರಿಕೆಯನ್ನು ನಾವು ಕೂಡ ನೋಡೋದು ಅಂತಂದ್ಬಿಟ್ಟು ಸಾಕಷ್ಟು ಇದಾಗಿದ್ದಾರೆ, ಒಂದು ರೀತಿ ಆಕ್ರೋಶ ಭರಿತರಾಗಿದ್ದಾರೆ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಮತ್ತು ಉಮೇಶ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ರಾಘುವನ್ನು ಮಾತನಾಡಿಸ್ಬಿಡ್ತೀನಿ. ರಾಘು, ಈಗ ಆದೇಶ ಆಗಿರ್ತಕ್ಕಂಥದ್ದು ನಿನ್ನೆ ಆಗಿರೋದ್ರಿಂದ ಈಗಾಗಲೇ ಪ್ರಿಂಟೆಡ್ ರೇಟ್ ಪ್ಯಾಕೆಟ್ ಬಂದಿದೆಯಾ? 50 ml ಜಾಸ್ತಿ ಮಾಡಿದಾರಾ? ಜನ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ ನಿನ್ನೆ ಆದೇಶವನ್ನು ಅಧಿಕೃತವಾಗಿ ಮಾಡಿದ್ರು. ಇವತ್ತಿನಿಂದ ಆ ಆದೇಶ ಏನಿದೆ ಅದು ಜಾರಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಬಟ್ ಆದರೆ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಮಾತ್ರ ಮಾರಾಟಗಾರರು ಜೊತೆಗೆ ಕೊಂಡ್ಕೊಳ್ಳುವಂಥ ಗ್ರಾಹಕರ ಮಧ್ಯೆ ಏರ್ಪಡ್ತಾ ಇದೆ. ಕಾರಣ ಇಷ್ಟೇ, ಪ್ರಮುಖವಾಗಿ ನಿನ್ನೆ ಹೇಳಿದಂಥ ಹಾಲಿನ ಪ್ಯಾಕೆಟ್ಗಳೇನಿದೆ ಆ ಹಾಲಿನ ಪ್ಯಾಕೆಟ್ಗಳಲ್ಲಿ 50 ml ಎಕ್ಸ್ಟ್ರಾ ನಾವು ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಗಮನಿಸ್ತಾ ಇರ್ಬೋದು, ನಂದಿನಿ ಸಮೃದ್ಧಿ ಹಾಲಿನ ಪ್ಯಾಕೆಟ್ ಅರ್ಧ ಲೀಟರ್ ಇರುವಂಥ ಪ್ಯಾಕೆಟನ್ನು ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. 50 ml ಅನ್ನು ಎಕ್ಸ್ಟ್ರಾ ಮಾಡಿ ಅದಕ್ಕೆ ₹2 ನಾವು ಹೆಚ್ಚುವರಿಯಾಗಿ ತೆಗೆದುಕೊಳ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಅದೇ ರೀತಿ 1 ಲೀಟರ್ ಪ್ಯಾಕೆಟ್ಗೂ ಕೂಡ ಅದೇ ರೀತಿಯಾದಂಥ ವಿಚಾರವನ್ನು ಹೇಳಿದರು. ಬಟ್ ಆದರೆ ಇವತ್ತಾಗ್ತಾ ಇರುವಂಥ ಗೊಂದಲ ಅಂತ ಹೇಳಿದ್ರೆ, ಅಧಿಕೃತವಾಗಿ ಮಾರಾಟಗಾರರಿಗೂ ಕೂಡ ಯಾವುದೇ ಸರಿಯಾದ ರೀತಿಯಾದಂಥ ಮೆಸೇಜನ್ನು ಅಲ್ಲಿನ ಅಧಿಕಾರಿಗಳು ನೀಡಿಲ್ಲ. ಜೊತೆಗೆ ಹೆಚ್ಚುವರಿಯಾಗಿ ಬರುತ್ತೆ ಅಂತ ಹೇಳಿದ್ದಂತಹ ಹಾಲಿರ್ಬೋದು, ಅದರ ರೇಟನ್ನು ಪ್ರಿಂಟ್ ಮಾಡುವಂತಹ ಕೆಲಸಗಳು ಕೂಡ ಆಗಿಲ್ಲ. ಸೊ ಇದು ಗ್ರಾಹಕರು ಮತ್ತು ಮಾರಾಟಗಾರರ ನಡುವೆ ಒಂದಷ್ಟು ಕನ್ಫ್ಯೂಷನ್ಸ್ ಆಗ್ತದೆ. ಯಾಕಂದರೆ ಹೊಸ ದರವನ್ನೇ ಈಗಾಗಲೇ ಇವರು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಿದ್ದಾರೆ. ಹೊಸ ದರವನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಿರುವಂಥ ಹಿನ್ನೆಲೆಯಲ್ಲಿ ₹2 ಹೆಚ್ಚುವರಿಯಾಗಿ ನೀಡ್ತಾ ಇದೀವಿ, 50 ml ಎಲ್ಲಿ ಅಂತ ಕೇಳುವಂಥ ಪ್ರಶ್ನೆಯನ್ನು ಗ್ರಾಹಕರು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಮಾತ್ರ ಮಾರಾಟಗಾರರಿಗೆ ಆಗ್ತಾ ಇದ್ದಾರೆ. ನನ್ನ ಜೊತೆ ಮಾರಾಟಗಾರರಿದ್ದಾರೆ, ನಾನು ಮಾತನಾಡಿಸ್ತೇನೆ. ಸರ್, ಹೊಸ ರೇಟನ್ನು ತೆಗೆದುಕೊಳ್ತಾ ಇದ್ದೀರಾ, ಹೇಗೆ? ಪ್ರಿಂಟ್ ಆಗಿಲ್ಲ, ಜನ ಏನು ಹೇಳ್ತಾರೆ ಸರ್? ನಾವು ಹೊಸ ರೇಟ್ ಯಾವುದು ತಗೊಳ್ತಾ ಇಲ್ಲ, ನಮಗೆ ಮೆಸೇಜ್ ಬಂದಿಲ್ಲ, ಯಾವುದು ಇನ್ಫಾರ್ಮೇಷನ್ ತಿಳಿಸಿಲ್ಲ, ಅದರಿಂದ ಹಳೆ ರೇಟೇ ತೊಗೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ಓಕೆ, ಸಾಮಾನ್ಯವಾಗಿ ಹಿಂದಿನ ದಿನನೇ ನಿಮ್ಗಳಿಗೆಲ್ಲ ಅದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾರಲ್ವಾ? ಕೊಡ್ತಾ ಇದ್ದಾರೆ, ಇವತ್ತು ಬಂದಿಲ್ಲ ನಮಗೆ. ಯಾವುದು ಬರೋಂಥ ಜನ ಏನು ಹೇಳ್ತಾರೆ ₹2 ಜಾಸ್ತಿ ಆಗಿದೆ ಅಂದರೆ? ಎಲ್ಲ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಜನ, ಹಾಗಾಗಿ ಏನು ಮಾತಾಡೋಕ್ಕಾಗ್ತಾ ಇಲ್ಲ ಅವತ್ತು. ಓಕೆ, ಬೆಳಗ್ಗೆಯಿಂದ ಸಾಕಷ್ಟು ಜನ ನಿಮ್ಮನ್ನು ಕೇಳ್ತಾ ಇದ್ರು, ನಾವು ನೋಡ್ತಾ ಇದ್ವಿ. ಸರ್, ₹2 ಜಾಸ್ತಿ ಆಗಿದೆ ಅಂತೆ, ಪ್ರಿಂಟ್ ಬಂದಿಲ್ಲ ಅನ್ನುವಂಥದ್ದನ್ನ ಕೇಳ್ತಾ ಇದ್ರು. ಏನು ಉತ್ತರ ಕೊಡ್ತೀರಿ ಅವರಿಗೆ? ಪ್ರಿಂಟ್ ಬಂದಿಲ್ಲ, ನಮಗೆ ಪ್ರಿಂಟ್ ಬಂದಿಲ್ಲ, ಅದರಿಂದ ನಾವು ತಗೊಳ್ತಾ ಇಲ್ಲ ಅಂತ ಇದು ಮಾಡ್ತಾ ಇದ್ದೀವಿ. ಪ್ರಿಂಟ್ ಬಂದಿಲ್ಲ ಅಂತಾನೆ ತಗೋತಾ ಇಲ್ಲ. ಹೌದೌದು. ಓಕೆ ಅರವಿಂದ್, ಇದು ಕೆಲ ಕಡೆಗಳಲ್ಲಿ ಆಗ್ತಾ ಇರುವಂಥದ್ದು. ಬೇರೆ ಕಡೆಗಳಲ್ಲಿ ಈಗಾಗಲೇ ಹೆಚ್ಚುವರಿ ಹಣವನ್ನ ಕೊಟ್ಟೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ. ಯಾಕಂದರೆ ಸರಿಯಾದಂಥ ಮೆಸೇಜ್ ಬರದೇ ಇರುವಂಥ ಕಾರಣಕ್ಕಾಗಿ ಹೊಸ ದರ ಈಗಾಗಲೇ ಜಾರಿಯಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ಜನರಿಗೆ ತಿಳಿಸುವಂಥ ಕೆಲಸವನ್ನು ಗ್ರಾಹಕರು ಮಾಡ್ತಾ ಇದ್ದಾರೆ. ಬಟ್ ಆದರೆ ಅದು ಸರಿಯಾಗಿ ಅಧಿಕಾರಿಗಳು ಮಾರಾಟಗಾರರಿಗೆ ಕನ್ವೆ ಮಾಡದೇ ಇರುವಂಥ ಕಾರಣಕ್ಕಾಗಿ, ಜೊತೆಗೆ ಅದರ ಪ್ರಿಂಟ್ ಆಗದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಗೊಂದಲಗಳು ಸಾಮಾನ್ಯವಾಗಿ ನಗರದ ಬಹುತೇಕ ಕಡೆಗಳಲ್ಲಿ ಆಗ್ತಾ ಇದೆ. ಹೆಚ್ಚುವರಿ ಆಗಿರುವಂಥ ಹಾಲು ಎಲ್ಲಿ ಅಂತ ಕೇಳುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಮಧ್ಯಾಹ್ನದ ನಂತರ ಬರುವಂಥ ಪ್ಯಾಕೆಟ್ಗಳೇನಿದೆ ಅದರಲ್ಲಿ ಅದು ಪ್ರಿಂಟ್ ಆಗಿ ಬರುತ್ತೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ರಾಘು, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಉಮೇಶ್ನ ಮಾತನಾಡಿಸ್ಬಿಡ್ತೀನಿ. ಉಮೇಶ್, ಈಗ ಹೊಸ ಪ್ರಿಂಟೆಡ್ ಪ್ಯಾಕೆಟ್ ಬಂದಿಲ್ಲ, ಹೆಚ್ಚುವರಿ ಹಾಲನ್ನು ಕೊಡ್ತಾ ಇಲ್ಲ ಅಂತಂದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚುವರಿ ದುಡ್ಡನ್ನು ಕೂಡ ಪಡೆಯುವಂತಿಲ್ಲ. ಕೆಲವು ಕಡೆ ಏನಾದರೂ ಎಕ್ಸ್ಟ್ರಾ ದುಡ್ಡು ₹2 ತಗೋತಾ ಇದ್ದಾರಾ? ಅದಕ್ಕೆ ಜನರು ಒಪ್ಪಿದಾರಾ ಅಂತ? ಅರವಿಂದ್, ಇಲ್ಲಿವರೆಗೂ ಕೂಡ ಹೆಚ್ಚುವರಿ ₹2 ಎಲ್ಲೂ ಕೂಡ ತಗೋತಾ ಇಲ್ಲ. ನಾನು ಕೂಡ ಈಗ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ಒಂದು ನಂದಿನಿ ಪ್ಯಾಕೆಟ್ ಮಾರುವಂಥ ಏನು ಮಳಿಗೆ ಏನಿಲ್ಲ ಅಲ್ಲಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬರ್ತಾ ಇದ್ದಂಥ ಜನಕ್ಕೆ ಮಾಮೂಲಿ ಪ್ರತಿದಿನ ಏನು ಆ ರೇಟಲ್ಲಿ ಹಾಲು ಕೊಡ್ತಾ ಇದ್ರು ಅದೇ ರೇಟನ್ನ ಹಾಲು ಕೊಡ್ತಾ ಇರುವಂಥದ್ದು. ಹೊಸದಾಗಿ ಇವತ್ತಿಂದ ಏನು ₹2 ಹೆಚ್ಚುವರಿ ಬೆಲೆ ಆಗ್ಬೋದು, ಮತ್ತು ಏನು ಹೆಚ್ಚುವರಿ ಹಾಲು ಆಗ್ಬೋದು, ಅದು ಕೂಡ ಇಲ್ಲಿವರೆಗೂ ಬಂದಿಲ್ಲ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೇಡಮ್, ಈಗ ನಿನ್ನೆ ಲೀಟ್ರಿಗೆ ₹2 ಹೆಚ್ಚು ಮಾಡಿ ಸರ್ಕಾರ ಆದೇಶ ಮಾಡಿರುವಂಥದ್ದು, ಇವತ್ತು ಹೆಚ್ಚುವರಿ ರೇಟ್ ಬಂದಿದೆಯಾ? ಮತ್ತು ಹಾಲು ಹೆಚ್ಚುವರಿ ಸಿಗ್ತಾ ಇದೆಯಾ? ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನೂ ಸರ್ಕ್ಯುಲರ್ ಕೊಟ್ಟಿಲ್ಲ. ಅವರು ಸರ್ಕ್ಯುಲರ್ ಕೊಟ್ಟ ಮೇಲೇ ನಾವು ಕಸ್ಟಮರ್ಗೆ ಕೊಡಬೇಕು. ಆದರೆ ಡೈರಿಯವ್ರು ಹೇಳ್ತಾ ಇರೋ ಪ್ರಕಾರ ಎಲ್ಲ ಹಾಲಿಗೂ ಜಾಸ್ತಿ ಮಾಡಲಿಲ್ಲ. ರೈತರಿಂದ ಹೆಚ್ಚುವರಿ ಹಾಲಾಗಿದೆ ಅಂದ್ಬಿಟ್ಟು ಇದು TMS ಅಂತ ಬರುತ್ತೆ, ಬ್ಲೂ ಪ್ಯಾಕೆಟು, ಅದಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಕಂಟೈನರು ಜಾಸ್ತಿ ಮಾಡ್ತಾ ಇದ್ದಾರೆ. ಇವಾಗ 1 ಲೀಟರ್ ಏನಿದೆ
ಅದಕ್ಕೆ ಒಂದು 50 ml 100 ml ಏನೋ ಜಾಸ್ತಿ ಮಾಡಿ ಅದನ್ನ ರೇಟ್ ಜಾಸ್ತಿ ಅಂತ ಅವರು ಹೇಳ್ತಾ ಇರೋದು. ಬಟ್ ನಮಗೆ ಸರ್ಕ್ಯುಲರ್ ಬರೋರ್ಗೂ ಏನೂ ಗೊತ್ತಾಗಲ್ಲ. 11 o'clockಗೆ ನಮಗೆ ಸೆಕೆಂಡ್ ರೌಂಡ್ ಹಾಲು ಬರುತ್ತೆ. ಆ ಸೆಕೆಂಡ್ ರೌಂಡ್ ಹಾಲು ಬಂದಾಗ ಅವಾಗ ಸರ್ಕ್ಯುಲರ್ ಕಳಿಸ್ತಾರೆ ನಮಗೆ. ಸೊ ಅವಾಗ ನಾವು ಕಸ್ಟಮರ್ಗೆ ಇದು ಮಾಡಬೇಕು. ಇಮಿಡಿಯೇಟ್ ಇವಾಗ ಏನು ನಾವು ಕಸ್ಟಮರ್ಗೆ ಹೇಳೋಕ್ಕಾಗಲ್ಲ. ಇಲ್ಲಿವರೆಗೂ ಏನು ಹೆಚ್ಚುವರಿ ರೇಟ್ ಇಲ್ಲಿವರೆಗೂ ನಮ್ಗೆ ಏನು ನ್ಯೂಸು ಬಂದಿಲ್ಲ, ನಮಗೆ ಏನೂ ಇದು ಕೊಟ್ಟಿಲ್ಲ. ಫಸ್ಟೇ ಅವ್ರು ಬೆಳಗ್ಗೆನೇ ನಮಗೆ ಆ ಥರ ಜಾಸ್ತಿ ಆಗಿದ್ರೆ ಸರ್ಕ್ಯುಲರ್ ಫಸ್ಟೇ ಕಳಿಸ್ತಾರೆ. ಕಳಿಸ್ಬಿಟ್ಮೇಲೆ ನಾವು ಕಸ್ಟಮರ್ಗೆ ಇಲ್ಲಿ ಸರ್ಕ್ಯುಲರ್ ಇಟ್ಟು ತೋರಿಸಿ ತೊಗೊಬೇಕು. ಇವತ್ತು ನಮಗೇನು ಬೆಳಗ್ಗೆ ಬಂದಿಲ್ಲ. ನಾನು ಡೈರಿಗೆ ಹೇಗಾದರೂ ಆಗಲಿ, ಯಾಕಂದರೆ ನಮಗೂ ಲಾಸ್ ಆಗುತ್ತಲ್ಲ ಕೊಟ್ಟಮೇಲೆ. ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲಮ್ಮ ಈಗೇನು ಜಾಸ್ತಿ ಆಗಿಲ್ಲ, ಮಧ್ಯಾಹ್ನ 11 ಗಂಟೆ ಬರೋ ಹಾಲ್ಗೆ ಇದಾಗುತ್ತೆ. ರೈತರಿಂದ ಅವ್ರಿಗೆ ಜಾಸ್ತಿ ಬಂದಿರೋದಕ್ಕೆ ಇದು ಪ್ಯಾಕೆಟ್ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಾಲ್ಗೂ ಅಲ್ಲ. ಗ್ರಾಹಕರು ಕೂಡ ಇದ್ದಾರೆ ಸರ್. ಈಗ ಹಾಲು ಪ್ಯಾಕೆಟ್ ಇವತ್ತು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಏನು ಹೇಳಕ್ಕೆ ಬಯಸ್ತೀರಿ ಸರ್? ಏನಿಲ್ಲ, ಅದು ಜಾಸ್ತಿ ಯಾಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಏನು ಅಂತೇಳಿ. ಹಾಂ, ಸೊ ಅದು ಅವರಿಗೆ ಗೌರ್ಮೆಂಟ್ನವರು ಹೇಳಬೇಕು. ಸರ್ಕಾರ ಹೇಳುವಂಥದ್ದು ಹೆಚ್ಚುವರಿ ಹಾಲು ಬರ್ತಾ ಇದೆ, ಅದನ್ನು ರೈತರು ಕೊಡಬೇಕು, ಹಾಗಾಗಿ 2 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ, ಅದು ಗೌರ್ಮೆಂಟ್ ಮತ್ತು ರೈತರಿಗೆ ಬಿಟ್ಟದ್ದು ಅಷ್ಟೇ. ಅರವಿಂದ್, ಇದು ಅಂದರೆ ಅಂಗಡಿಯವರು ಹೇಳುವಂಥದ್ದು ಅಂದರೆ ಈ ಪ್ಯಾಕೆಟ್ ಹಾಲೇನಿದೆ ಇದನ್ನು ಮಾತ್ರ ಹೆಚ್ಚುವರಿ ಮಾಡಿರುವಂಥದ್ದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ಮಾತ್ರ ಹೆಚ್ಚುವರಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿನ ಮಳಿಗೆಗೆ ಮಾಹಿತಿ ಕೊಟ್ಟಿರುವಂಥದ್ದು. ಉಳಿದಂತೆ ಜನರಿಗೂ ಕೂಡ ಅಷ್ಟೊಂದು ಮಾಹಿತಿ ಇಲ್ಲ. ಮಧ್ಯಾಹ್ನ ಬಂದ ನಂತರದಲ್ಲಿ ಹಾಲು ಹೆಚ್ಚುವರಿಯಾಗಿ ಏನು ಬರುತ್ತೆ ಆ ಹಾಲಿಗೆ ರೇಟ್ ಫಿಕ್ಸ್ ಮಾಡ್ತಾರೆ. ಆ ನಂತರದಲ್ಲಿ ಜನ ಏನು ರಿಯಾಕ್ಟ್ ಮಾಡ್ತಾರೆ ನೋಡಬೇಕಾಗಿರುವಂಥದ್ದು. ಓಕೆ, ಉಮೇಶ್ ಮತ್ತು ರಾಘು ಇಬ್ಬರಿಗೂ ಕೂಡ ಧನ್ಯವಾದ.